ಅನುದಾನಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವ ನೌಕರರಿಗೆ ಹೊಸ ಪಿಂಚಣಿ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನ ಮರು ಜಾರಿಗೆ ತರಬೇಕೆಂದು ಆಗ್ರಹಿಸಿ ಶನಿವಾರ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಇನ್ನು ತಾಲೂಕಿನ ಅನುದಾನಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಹಾಗೆ ಕರ್ನಾಟಕ ಮಾಧ್ಯಮಿಕ ಶಾಲಾ ಕಾಲೇಜುಗಳ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಈ ಮನವಿ ಪತ್ರ ನೀಡಲಾಗಿದ್ದು 2006ರ ಏಪ್ರಿಲ್ 1ರ ನಂತರ ನೇಮಕಾತಿ ಹೊಂದಿದ್ದ ನೌಕರರಿಗೆ ಎನ್ಪಿಎಸ್ ಜಾರಿಗೆ ತಂದು ಸರ್ಕಾರ ಅನ್ಯಾಯವನ್ನ ಮಾಡ್ತಾ ಇದೆ. ಇನ್ನು ನಿವೃತ್ತಿ ಬಳಿಕ ನೌಕರರ ಜೀವನ ಭದ್ರತೆಗೆ ಹಳೆ ಪಿಂಚಣಿ ವ್ಯವಸ್ಥೆ ಸೂಕ್ತ ಎಂದು ಪದಾಧಿಕಾರಿಗಳು ಒತ್ತಾಯಿಸಿದ್ರು. ಇನ್ನು ಮನವಿ ಸಲ್ಲಿಸುವಾಗ ಒಕ್ಕೂಟದ ಅಧ್ಯಕ್ಷ ಎಸ್ ಫಕೀರಪ್ಪ, ಮಾಧ್ಯಮಿಕ ನೌಕರರ ಸಂಘದ ಅಧ್ಯಕ್ಷ ಎಸ್ ಡಿ ಬುಡಣ್ಣವರ್, ಇನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಭಾಷ್ ಡೋರಿ, ಡಿಎಸ್ಎಸ್ ಮುಖಂಡರಾದ ಹನುಮಂತ ಕಟ್ಟಿಮನಿ, ಜೋಡ್ ಸಿದ್ದಿ ಹಾಗೆ ವಿವಿಧ ಶಾಲಾ ಕಾಲೇಜುಗಳು ಸಿಬ್ಬಂದಿ ಉಪಸ್ಥಿತರಿದ್ದರು. ಶಿಕ್ಷಕರ ಸಂಘದ ಪದಾಧಿಕಾರಿ